ಬೆಂಗಳೂರಿನ ಕೆಆರ್ಪುರಂನಲ್ಲಿ ತ್ರಿಬಲ್ ಮರ್ಡರ್ ನಡೆದಿತ್ತಲ್ಲ. ಈ ತ್ರಿಬಲ್ ಮರ್ಡರ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಈಗ ಈ ಪ್ರಕರಣದ ಪ್ರಮುಖ ಆರೋಪಿಗಳಾಗಿರುವಂತಹ ಕಿಲ್ಲರ್ ಜೋಡಿಯನ್ನ ಪೊಲೀಸರು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಹೆತ್ತ ತಂದೆ ತಾಯಿ ಒಡ ಹುಟ್ಟಿದಂತಹ ತಂಗಿಯನ್ನ ಹತ್ಯೆಗೈಯೋದಕ್ಕೆ ಹಂತಕಿ ಶ್ವೇತಾ ಯಾವ ರೀತಿ ಪ್ರಿಯಕರನ ಜೊತೆಗೆ ಸೇರಿ ಪ್ಲಾನ್ ಮಾಡಿದ್ಲು ಅನ್ನೋದು ಹೊರಬಿದ್ದಿದೆ. ಹಾಗಾದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾದಂತಹ ವಿಚಾರವಾದರೂ ಏನು, ಹೇಗೆ ಮಾಡ್ಕೊಂಡಿದ್ರು ಪ್ಲಾನು, ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ ಮೂವರ ಹತ್ಯೆಗೆ ಟ್ವಿಸ್ಟ್. ತ್ರಿವಳಿ ಕೊಲೆಗೆ ನಡೆದಿತ್ತು 6 ತಿಂಗಳಿಂದ ಪ್ಲಾನ್. 2 ಬಾರಿ ಹತ್ಯೆಗೆ ಸಂಚು ವಿಫಲ. ಮೂವರು ಒಟ್ಟಿಗೆ ಸಿಕ್ಕಾಗ ಮುಗಿಸೇ ಬಿಟ್ರು. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದ ಕೆಆರ್ಪುರಂ ತ್ರಿವಳಿ ಕೊಲೆ ಪ್ರಕರಣದ ತನಿಖೆಯಲ್ಲಿ ದಿನಕ್ಕೊಂದು ವಿಚಾರಗಳು ಬಯಲಾಗ್ತಿವೆ. ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಮೂವರ ಹತ್ಯೆಗೆ ಮಾಡಿಕೊಂಡಿದ್ದ ಪ್ಲಾನ್ ಕೇಳಿ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಮುತ್ತುಲಕ್ಷ್ಮಿ, ಸೋಮಸುಂದರಂ ಹಾಗೂ ಸುಪ್ರಿಯಾ ಹತ್ಯೆಗೆ 6 ತಿಂಗಳಿಂದ ಹೊಂಚು ಹಾಕಿ 2 ಬಾರಿ ಪ್ರಯತ್ನ ಪಟ್ಟು ವಿಫಲರಾಗಿದ್ದಾರೆ ಎಂಬುದು ಬೆಳಕಿಗೆ ಬಂದಿದೆ. ಬಳಿಕ ಕಳೆದ ವಾರ ಹಂತಕರ ಪ್ಲಾನ್ನಂತೆಯೇ ಮೂವರು ಒಟ್ಟಿಗೆ ಸಿಕ್ಕಿದ್ದಾಗ ಭೀಕರವಾಗಿ ಚುಚ್ಚಿ ಹತ್ಯೆ ಮಾಡಿದ್ದಾರೆ. ಹಂತಕ ಕೆನತ್ ಪೊಲೀಸರ ವಿಚಾರಣೆ ವೇಳೆ ಮೂವರನ್ನ ಕೊಂದಿದ್ದು ನಾನೇ ಎಂದು ತಪ್ಪೊಪ್ಪಿಕೊಳ್ಳುವುದರ ಜೊತೆಗೆ ಹಲವು ಕಾರಣಗಳನ್ನ ಬಿಚ್ಚಿಟ್ಟಿದ್ದಾನೆ. ಹಾಗಾದ್ರೆ ಬಂಧಿತ ಹಂತಕ ಕೆನತ್ ಪೊಲೀಸರ ಮುಂದೆ ಕೊಟ್ಟ ಹೇಳಿಕೆಏನು, ಬಿಚ್ಚಿಟ್ಟ ಹತ್ಯೆ ರಹಸ್ಯವೇನು ಅಂತ ತೋರಿಸ್ತೀವಿ ನೋಡಿ. ಕೆನತ್ ಬಿಚ್ಚಿಟ್ಟ ಹತ್ಯೆ ರಹಸ್ಯ. ಶ್ವೇತಾ ಮನೆಯವರ ಹೆಸರಲ್ಲಿ 30 ಲಕ್ಷ ಲೋನ್ ಪಡೆದಿದ್ಲು. ಬಳಿಕ ಶ್ವೇತಾ ದುಡಿದಿದ್ದ 8 ಲಕ್ಷ ಹಣ ನನಗೆ ನೀಡಿದ್ದಳು. ಈ ಬಗ್ಗೆ ಶ್ವೇತಾ ಅವರ ಕುಟುಂಬಸ್ಥರಿಗೆ ಹೇಳಿದ್ದಳು. ಆ ಹಣ ವಾಪಸ್ ನೀಡುವಂತೆ ಕುಟುಂಬಸ್ಥರು ಪೀಡಿಸ್ತಿದ್ರು. ಹಣಕಾಸಿನ ವಿಚಾರಕ್ಕೆ ಪದೇ ಪದೇ ತೊಂದರೆ ಕೊಡ್ತಿದ್ರು. ನಾವಿಬ್ಬರು ಸೇರಿ ಸ್ಟಾರ್ಟ್ಅಪ್ ಮಾಡಬೇಕು ಅಂದುಕೊಂಡಿದ್ವಿ. ಆದ್ರೆ ಹಣಕಾಸಿನ ತೊಂದರೆಯಿಂದ ಅದು ಆಗ್ಲಿಲ್ಲ. ಸಾಲವನ್ನ ವಾಪಸ್ ಕೊಡಲಿಕ್ಕೆ ಆಗಿರ್ಲಿಲ್ಲ. ಶ್ವೇತಾಳಿಗೂ ಅವರ ಪೋಷಕರ ಕಿರುಕುಳ ಹೆಚ್ಚಾಗಿತ್ತು. ಹೀಗಾಗಿ ಕೊಲೆ ಮಾಡೋ ಪ್ಲಾನ್ ಮಾಡಿದ್ದೆವು. ಹೀಗಂತ ಪೊಲೀಸರ ಮುಂದೆ ಹಂತಕ ಕೆನತ್ ಹೇಳಿಕೆ ಕೊಟ್ಟಿದ್ದಾನೆ. ಇನ್ನು ಶ್ವೇತಾಳಿಗೂ ಕೊಲೆ ಮಾಡುವ ವಿಚಾರ ಗೊತ್ತಿತ್ತು. ಅವಳು ಕೂಡ ಕೊಲೆ ಮಾಡೋಣ ಅಂದಿದ್ಲು. ಕೊಲೆ ಮಾಡಬೇಕೆಂದು ಡಿಸೈಡ್ ಮಾಡಿದ್ಮೇಲೆ ಯಾವ ಆಯುಧದಿಂದ ಕೊಲೆ ಮಾಡಬೇಕು, ಹೇಗೆ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಚಾಕುವಿನಿಂದ ಎಷ್ಟು ಜೋರಾಗಿ ಇರಿಯಬೇಕು, ಸಾವನ್ನಪ್ಪುವ ವ್ಯಕ್ತಿಯ ದೇಹದಿಂದ ಎಷ್ಟು ರಕ್ತ ಹೊರಬಂದ್ರೆ ಸಾಯುತ್ತಾನೆ, ಹೀಗೆ ಹಂತಕರು ಹಲವು ಮಾಹಿತಿ ಪಡೆದಿದ್ರು. ಕೊಲೆ ಮಾಡಿದ ನಂತರ ಏನೇನು ಮಾಡಬೇಕು ಅನ್ನೋದು ಮೊದಲೇ ಪ್ರೀ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಕೊಲೆ ಬಳಿಕ ಎಸ್ಕೇಪ್ ಆಗೋ ಬಗ್ಗೆಯೂ ಡಿಸ್ಕಸ್ ಆಗಿತ್ತಂತೆ. ಒಂದ್ ವೇಳೆ ಪೊಲೀಸರ ಕೈಗೆ ಸಿಕ್ಕಿ ಹಾಕೊಂಡ್ರೆ ಏನ್ ಹೇಳ್ಬೇಕು ಅನ್ನೋದು ಕೂಡ ಪ್ಲಾನ್ ಆಗಿತ್ತು. ಕೊಲೆ ನಂತರ ಪೊಲೀಸರು ಆರೋಪಿಗಳನ್ನ ಹೇಗೆ ಪತ್ತೆ ಮಾಡ್ತಾರೆ ಅಂತಲೂ ಸರ್ಚ್ ಮಾಡಿ ತಿಳಿದುಕೊಂಡಿದ್ರು ಹಂತಕ ಪ್ರೇಮಿಗಳು. ಮೊಬೈಲ್ ಯೂಸ್ ಮಾಡಬಾರ್ದು, ಸಾರ್ವಜನಿಕ ಸಾರಿಗೆ ಬಳಸಬಾರ್ದು, ಹೆದ್ದಾರಿಗಳಲ್ಲಿ ಟೋಲ್ ಪಾಸ್ ಆಗಬಾರ್ದು, ಎಟಿಎಂ ಸೇರಿ ಆನ್ಲೈನ್ ಟ್ರಾನ್ಸ್ಫರ್ ಆಗಬಾರ್ದು ಅನ್ನೋದನ್ನ ಅರಿತಿದ್ರು. ಇದೇ ಕಾರಣಕ್ಕೆ ಹಂತಕರು ಸರ್ವಿಸ್ ರಸ್ತೆ ಮೂಲಕ ಬೈಕ್ನಲ್ಲಿ ಬೆಂಗಳೂರಿನಿಂದ ಪಾಸ್ ಆಗಿದ್ರು. ಅಲ್ಲದೆ ಪೊಲೀಸರು ಇಬ್ಬರಲ್ಲಿ ಯಾರನ್ನೇ ಮೊದಲು ಬಂಧಿಸಿದ್ರು, ಏನ್ ಹೇಳ್ಬೇಕು, ಪೊಲೀಸರಿಗೆ ಹೇಗೆ ದಿಕ್ಕು ತಪ್ಪಿಸಬೇಕು ಅನ್ನೋದನ್ನ ಚರ್ಚೆ ಕೂಡ ಮಾಡಿಕೊಂಡಿದ್ರಂತೆ. ಹೀಗಾಗಿ ಮೊದಲು ಸಿಕ್ಕ ಶ್ವೇತಾ ಕೆನತ್ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ಲು. ನಾನೇ ಕೊಲೆ ಮಾಡಿದ್ದು, ಕೊಲೆಯಲ್ಲಿ ಕೆನತ್ ಪಾತ್ರ ಇಲ್ಲ ಎಂದಿದ್ಲು ಎಂಬ ಹಂತಕರ ಖತರ್ನಾಕ್ ಪ್ಲಾನ್ ಪೊಲೀಸರ ತನಿಖೆಯಿಂದ ರಿವೀಲ್ ಆಗಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.